ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಚಂದ್ರಿಕಾ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಂತ ನಾನು ಅನ್ಕೋತಾ ಇರ್ತೇನೆ. ನೀವು ಚೆನ್ನಾಗಿದ್ರಲ್ವಾ? ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಸೂಪರ್ ಆಗಿದ್ದೀನಿ. ಊಟ ಆಯ್ತು ನಿಮ್ಮದು? ನಮ್ದು ಊಟ ಆಗಿಲ್ಲ, ಇನ್ನೂ ಮಾಡಬೇಕು. ಇವಾಗ ಮಧ್ಯಾಹ್ನದಲ್ಲಿ ಲಾಗ್ ಮಾಡ್ತಾ ಇದ್ದೀನಿ. ನಮ್ಮದು ಲಾಗ್ ಸ್ಟಾರ್ಟ್ ಮಾಡುವ. ಎಲ್ರಿಗೂ ಅಕ್ಷಯ ತೃತೀಯ ಹಾರ್ದಿಕ ಶುಭಾಶಯಗಳು. ನಾವು ಇವತ್ತು ಮೂಗು ಚುಚ್ಚಿಸೋಕ್ಕೆ ಹೋಗಿ ಬಂದಿದ್ದು. ಅವಳು ಮೂಗು ಚುಚ್ಚಿಸಿ ಬಂದಿದ್ದು. ಇವಾಗ ಮೂಗು ಚುಚ್ಚಿಸಿ ಬಂದು ಊಟ ಮಾಡ್ತಾ ಇದ್ದಾಳೆ. ಹಾಗೆ ನಾನು ಏನು ತಗೊಂಡು ಬಂದೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ಊಟ ಮಾಡುವ ಹತ್ರ ಮಾತಾಡುವ. ನೋವಾಯ್ತನಾ? ನೋವಾಯ್ತಾ? ಏನು ನೋವಾಗಿಲ್ವಾ? ಹಾಂ, ಒಳ ತೋರಿಸು ಮೂಗು. ಚೆನ್ನಾಗಿದೆ ಫ್ರೆಂಡ್ಸ್, ಹೇಳಿ. ನೋಡಿ, ಮೊಬೈಲ್ ನೋಡ್ತಾ ನೋಡ್ತಾ ಊಟ ಮಾಡ್ತಾ ಇದ್ದಾರೆ. ಹಾಗೆಯೇ ಕಬಾಬ್ ತಿಂತಾ ಇದ್ದಾರೆ ನೋಡಿ. ಇದು ತಗೊಂಡೆ, ಮೂಗ್ಬೊಟ್ಟು ಚೆನ್ನಾಗಿದೆ. ರಿಂಗ್, ಅದು ರಿಂಗ್ ತರ, ರಿಂಗ್ ಅಲ್ಲ, ಜಾಲಿ ತರ ನೋಡಿ. ಇಷ್ಟ ಆಯ್ತಾ ನಿಮಗೆ? ನನಗಂತೂ ತುಂಬ ಇಷ್ಟ ಈ ಥರದ್ದು ಮೂಗ್ಬೊಟ್ಟು, ತುಂಬ ಇಷ್ಟ ಆಗುತ್ತೆ. ಈ ಥರ ಎರಡು ಇದೆ. ಮತ್ತೊಂದು ರಿಂಗ್ ಇದೆ, ಇನ್ನೊಂದು ದೊಡ್ಡದು ಬೊಟ್ಟಿದೆ. ಅದು ಇವಾಗ ಎಲ್ಲಿ ಇಟ್ಟಿದೆ ಅಂತ ನನಗೇನೆ ಗೊತ್ತಿಲ್ಲ. ಹುಡುಕಿದೆ ಇವತ್ತು, ಸಿಕ್ಕಿಲ್ಲ. ಸಿಗ್ಬೋದು. ಇಲ್ಲಿಗೆ 4 ಬೊಟ್ಟಾಯಿತು. ನನ್ನ ಹತ್ರ 6 ಇತ್ತು. ನಾನು ಎಕ್ಸ್ಚೇಂಜ್ ಮಾಡಿದೆ, ಕೊಟ್ಟೆ ನಾನು, ತುಂಬ ಬೇಡ ಅಂತೇಳಿ. ನೋಡಿ, ನಿಮ್ಗೆ ಇಷ್ಟ ಆಯ್ತಾ ಇದು? ಈ ವರ್ಷದ್ದು ಇದು ತಗೊಂಡಿದ್ದೇನೆ. ಹೋದ ವರ್ಷ ಬೇರೆ ತಗೊಂಡಿದ್ದೆ, ಬೇರೆ ಐಟಮ್ ತಗೊಂಡಿದ್ದೆ. ವರ್ಷನೂ ತಗೋತಾ ಇದ್ದೇವೆ. ನಾವು ಹೇಗೆ ತಗೊಳ್ತಾ ಇದ್ದೀವಿ ಅಂದರೆ, ಅಲ್ಲಿ ವರ್ಷಕ್ಕೆ 500 ರೂಪಾಯಿ, ತಿಂಗಳಿಗೆ 500 ರೂಪಾಯಿ, 1,000 ರೂಪಾಯಿ ಈ ಥರ ಕಟ್ತಾ ಇರ್ತೇವೆ, ಸ್ಕೀಮು ಅಂತೇಳಿ. ಅದರಲ್ಲಿ ನಾವು ನೆಕ್ಸ್ಟ್ ಅಕ್ಷಯ ತೃತೀಯಕ್ಕೆ ನಾನು ಎಲ್ಲಿ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡ್ತೇನೆ ಅಂತ ನಿಮಗೆ ಹೇಳ್ತೀನಿ. ನಾನು ಶಾಪ್ ತೋರಿಸ್ತೀನಿ ಅಲ್ಲಿ ಅಂತೇಳಿ. ವರ್ಷದ್ದು ನಾನು ಸ್ಕೀಮಲ್ಲಿ ಕಟ್ತಾ ಇರ್ತೇನೆ. 500 ರೂಪಾಯಿ, 1,000 ರೂಪಾಯಿ ಕೈಯಲ್ಲಿ ಉಳಿಯಲ್ಲ. ಅದಕ್ಕೋಸ್ಕರ ವರ್ಷ ಹೋಗಿ ತಗೊಂಡು ಬರ್ತೀನಿ. ಏನಾದರೂ ಒಂದು ಚಿಕ್ಕ ಐಟಮ್ ತಗೊಂಡು ಬರ್ತೀನಿ. ದೊಡ್ಡ ಐಟಮ್ ತಗೊಳ್ಳೋಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಚಿಕ್ಕ ಐಟಮಲ್ಲಿ ಖುಷಿ ಪಡ್ತೇನೆ. ಸಾರಿನೂ ಹಾಗೇನೆ, ಬಟ್ಟೆನೇ ಹಾಗೇನೆ. ಯಾವತ್ತೂ ದುಡ್ಡು ಜಾಸ್ತಿ ಹಾಕಲ್ಲ ಬಟ್ಟೆಗೆ ಆಗಲಿ ಸ್ಯಾರೀಸ್ಗಾಗಲಿ. ನಾನು ದುಡ್ಡು ಹಾಕಲ್ಲ, ಭಾರಿ ಕಡಿಮೆ. ನಾನು ಇದು ಅಷ್ಟೇ, ಯಾವುದು ಬಟ್ಟೆ ಹಾಕಿದರೂ ಒಂದು 500 ರೂಪಾಯಿ ಮೇಲೆ ಹೋಗಲ್ಲ. ಅಪರೂಪದಲ್ಲಿ ವರ್ಷಕ್ಕೆ ಏನೋ 1,000 ರೂಪಾಯಿ ತಗೋತೀನಿ ಅಷ್ಟೇ, ಜಾಸ್ತಿ ತಗೊಳ್ಳಲ್ಲ. ಬರೀ ಕಡಿಮೆ ಇದ್ದೆ. ಒಂದು ಹೋಟ್ಲಿಗೆ ಹೋದ್ರೂ ಅಷ್ಟೇ, ನಾನು ದೊಡ್ಡ ಹೋಟೆಲಿಗೆ ಹೋಗಿ ಊಟ ಮಾಡೋಕ್ಕಂತೂ ಇಷ್ಟಪಡಲ್ಲ. ಚಿಕ್ಕ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ. ಅವರಿಗೂ ಕಷ್ಟ ಅಂತ ಇರುತ್ತೆ ಅಲ್ವ, ಅವ್ರಿಗೂ ಸಹಾಯ ಆಗುತ್ತೆ ನಾವು ಚಿಕ್ಕ ಹೋಟೆಲ್ಗಾಗಲಿ. ಆಮೇಲೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಏನು ಗೊತ್ತಾ, ಬಟ್ಟೆ ಬರೆಗಳಿಗೆ ನಾವು ಜಾಸ್ತಿ ದುಡ್ಡು ಹಾಕಬಾರ್ದು. ಬಟ್ಟೆಗಳಿಗೆ. ಯಾಕಂದರೆ ನಾವು ಹಾಕುವುದೇ ಒಂದು ಬಟ್ಟೆಯನ್ನು 3 ಸಲ 2 ಸಲ 3 ಸಲ ಹಾಕ್ತೇವೆ ಅಷ್ಟೇ. ಯಾರಾದರೂ ಆಗಿರಲಿ ನೋಡಿ, ಟಾಪ್ಸ್ ಎಲ್ಲ ಹಾಕುವಾಗ 1-2 ಸಲ 3 ಸಲ. ಅದಕ್ಕೋಸ್ಕರ ಕಡಿಮೆ ತಗೊಳ್ಳಿ, ಕಡಿಮೆ ಇದರಲ್ಲಿ ಯೂಸ್ ಮಾಡಿ. ಯಾಕಂದರೆ ಸಾವಿರ ಕೊಟ್ಟು ತಗೊಳ್ಳೋದಕ್ಕಿಂತ ನಾವು ಈ ಥರ ಚಿನ್ನಗಳಿಗೆ ನಾವು ಅದನ್ನು ಸ್ವಲ್ಪ ಹಾಕಿದರೆ, ಎಷ್ಟು ಚಿಕ್ಕದೋ ದೊಡ್ಡದು ಅದು ಬೇರೆ ವಿಷಯ. ಚಿಕ್ಕದಕ್ಕೂ ವ್ಯಾಲ್ಯೂ ಇದೆ, ದೊಡ್ಡದಕ್ಕೂ ವ್ಯಾಲ್ಯೂ ಇದೆ. ಚಿನ್ನಕ್ಕೆ ಎಷ್ಟು ಚಿಕ್ಕದಾದರೂ ಅದಕ್ಕೂ ವ್ಯಾಲ್ಯೂ ಇದೆ. ಅದಕ್ಕೋಸ್ಕರ ನಾನು ಹೇಳೋದು ಏನಂದರೆ, ಚಿಕ್ಕ ಐಟಮ್ ತಗೊಳ್ಳಿ. ನಿಮಗೆ ಅದು ಕಷ್ಟ ಬಂದು ನಿಮಗೆ ಉಪಯೋಗ ಆಗುತ್ತೆ. ದುಡ್ಡು ಇಲ್ಲ ಅಂತೇಳಿ ನಾವು ದುಡ್ಡು ಇದ್ದು ಮಾತಾಡೋದಲ್ಲ. ದುಡ್ಡನ್ನೇ ನಾನು ನೋಡಿದ್ದೇನೆ. ಕಷ್ಟ ಕಾಲದಲ್ಲಿ ಕೈ ಹಿಡಿಯೋದು ಅಂದರೆ ಬಂಗಾರ. ನಮ್ಮ ಹತ್ರ ಇದ್ದರೆ ನಾವು ಬೇರೆಯವ್ರ ಹತ್ರ ಕೈ ಚಾಚಬೇಕಂತಿಲ್ಲ. ಅದಕ್ಕೋಸ್ಕರ ನಾನು ಅದು ಅನುಭವಿಸಿದ್ದೇನೆ. ತುಂಬ ಕಷ್ಟದ. ಯಾಕಂದರೆ ನಾನು ಒಂದು ಟೈಮಲ್ಲಿ ತುಂಬ ಕಷ್ಟದಲ್ಲಿದ್ದೆ, ಹಾಸ್ಪಿಟ್ಲಲ್ಲಿ ಇರುವಾಗ ತುಂಬ ಸೀರಿಯಸ್. ಅದು ಆವಾಗ ನನಗೆ ಕೈ ಹಿಡ್ದಿದ್ದು ಅಂದರೆ ಬಂಗಾರ. ಮುಂದಿನ ದಿವಸ ನಾನು ತಂದಿಟ್ಟಿದ್ದು ಬ್ಯಾಂಕಿಂದ, ಏನೋ ದುಡ್ಡಿತ್ತು, ಅದನ್ನು ಬ್ಯಾಂಕಿಂದ ತಂದಿಟ್ಟಿದ್ದೆ. ಮರುದಿವಸ ನನಗೆ ಒಂದು ಆಕಸ್ಮಿಕವಾಗಿ ಒಂದು ಘಟನೆ ನಡೆಯಿತು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆವಾಗ ನನ್ನ ಕೈ ಹಿಡಿದಿದ್ದು ನಂದು ಬಂಗಾರ. ಅದು ಇಲ್ಲದಿದ್ದರೆ ನಾನು ಹಾಸ್ಪಿಟ್ಲಿಂದ ಬರಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಅಷ್ಟು ದುಡ್ಡು ಯಾರೂ ಕೊಡ್ತಾ ಇರಲಿಲ್ಲ. ಅದರಲ್ಲಿ ನಾನು ತುಂಬ ಅನುಭವಿಸಿದ್ದೇನೆ. ತುಂಬ ಅನುಭವಿಸಿದ್ದೇನೆ. ಯಾರು ಇದ್ದಾರೆ ನಮ್ಮ ಹತ್ರ ಕಷ್ಟ ಬರುವಾಗ, ಯಾರಿದ್ದಾರೆ ಕಷ್ಟ ಇಲ್ಲದಾಗ ಯಾರಿದ್ದಾರೆ ಅಂತ ನನಗೆ ತುಂಬ ಗೊತ್ತಾಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಒಂದಿಷ್ಟು ದುಡ್ಡು ಇದ್ದರೆ ಅದನ್ನು ಸೈಡಲ್ಲಿ ತೆಗೆದಿಡಿ. ಒಂದು ಚಿಕ್ಕ ಐಟಮನ್ನು ತಗೊಳ್ಳಿ, ಒಳ್ಳೆಯದಾಗುತ್ತೆ. ಜೀವನಕ್ಕೆ ಒಂದು ದಾರಿ ಆಗುತ್ತೆ. ಅಲ್ಲಿ
ಬಿಲ್ ಕಟ್ಟಿಲ್ಲ ಅಂತೇಳಿ ನಾನು ಒಂದು ದಿನ ಹಾಸ್ಪಿಟ್ಲಲ್ಲಿದ್ದೆ. ಒಂದು ದಿನ ಬಿಟ್ಟೇ ಇಲ್ಲ, ಡಿಸ್ಚಾರ್ಜ್ ಮಾಡೋಕ್ಕಾಗೇ ಇಲ್ಲ. ಅಲ್ಲೇ ಇದ್ದೆ, ತುಂಬ ಹತ್ತಿದ್ದೇನೆ, ನಡೆಯೋಕ್ಕೂ ಆಗಿರಲಿಲ್ಲ, ಏನಿಲ್ಲ, ಬೆಡ್ಡಲ್ಲೇ ಇದ್ದೆ. ತುಂಬ ಬೇಜಾರಲ್ಲಿದ್ದೆ. ಆವಾಗ ನನ್ನ ಕೈ ಕೊಟ್ಟಿದ್ದು ನನ್ನ ಬಂಗಾರ. ಅದೇ ಹೇಳಿದಲ್ವ ನಾನು, ತುಂಬ ತುಂಬ ಕಷ್ಟ ಕಾಲಕ್ಕೆ ಆಗುತ್ತೆ ಆಕಸ್ಮಿಕವಾಗಿ. ಹೌದು, ನಮ್ಮ ಕೈಯಲ್ಲಿ ಉಳಿಯಲ್ಲ. ಹೌದು, ನನಗೂ ಕಷ್ಟ ಇದೆ, ನಮ್ಮ ಕೈಯಲ್ಲಿ ಉಳಿಯಲ್ಲ. ಒಂದು ಟೈಮಲ್ಲಿ ಹೋಗುತ್ತೆ ಬರುತ್ತೆ. ಎಲ್ಲಿಯಾದರೂ ಇದೆ ಅಂತೇಳಿ ನಮಗೆ ಧೈರ್ಯ ಇದೆ ಅಲ್ವಾ. ಅಲ್ಲೂ ಇರಲಿ ಇಲ್ಲಿನೂ ಇರಲಿ, ಕಷ್ಟ ಎಲ್ಲರಿಗೂ ಇದ್ದಿದ್ದೆ. ಕಷ್ಟ ಯಾರಿಗೆ ಬರುತ್ತೆ ಯಾರಿಗೆ ಹೋಗುತ್ತೆ ಅಂತೇಳಿ ಏನಿಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ಪ್ರಾಬ್ಲಮ್ ಇದೆ. ಚಂದ್ರಿಕಾ ಯಾಕೆ ಖುಷಿಯಾಗಿದ್ದಾರೆ ಅಂತ ಹೇಳಿದರೆ, ಇನ್ನೂ ಕಥೆ ಇದೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ, ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ನಾನು ಮಾಡ್ತೇನೆ. ಚಂದ್ರಿಕಾ ತುಂಬ ಖುಷಿಯಾಗಿದ್ದಾರೆ ಅಂತೇಳಿ. ಕೆಲವರು ಹೇಳ್ತಾರೆ ಏನಪ್ಪ ಜಾಲಿಯಲ್ಲಿದ್ದಾರೆ ಅಂತೇಳಿ. ಜಾಲಿ ಅಲ್ಲ, ನಮ್ಮದು ಕಷ್ಟ ಅನುಭವಿಸಿದವ್ರಿಗೆ ಗೊತ್ತು ಹೆಂಗಿರಬೇಕು, ಹೆಂಗೆ. ಕೆಲವರು ಹೇಳ್ತಾರೆ ಅವ್ರಿಗೆ ಏನು ತೊಂದರೆ ಇಲ್ಲ, ದೊಡ್ಡದಾಗಿದೆ, ಮನೆಯಲ್ಲಿ ದೊಡ್ಡ ಮನೆ ಇದೆ, ಹಾಗೆ ಹಿಂಗೆ ಅಂತೇಳಿ. ಇಲ್ಲ, ಅವರವರ ಮನಸ್ಥಿತಿ, ಅವ್ರವ್ರಿಗೆ ಕಷ್ಟ ಎಲ್ಲ ಇರುತ್ತೆ. ಕಷ್ಟ ಮನುಷ್ಯರಿಗೆ ಬರದೆ ಮರಕ್ಕೆ ಬರೋಕ್ಕಾಗುತ್ತಾ? ಇಲ್ಲ, ನಮಗೇನೆ ಬರಬೇಕು, ನಾವೇ ಅದರೊಟ್ಟಿಗೆ ಹೋಗಬೇಕು ಅಲ್ವಾ. ಹಾಗೆಯೇ ನಾವು ಕಷ್ಟಪಟ್ಟು ಅದರಲ್ಲಿ ಒಟ್ಟಿಗೆ ಬಂದು ನೋಡಿ ಇಲ್ಲರ ತನಕ ಬಂದಿದ್ದೇನೆ. ಇನ್ನೂ ಇದೆ ನಮ್ಮದು ನಿಜವಾದ ಕತೆ. ಆದಷ್ಟು ಬೇಗ ವಿಡಿಯೋದಲ್ಲಿ ತಿಳಿಸ್ತೇನೆ ಏನು ಎಂತ ಅಂತೇಳಿ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ನೋಡಿ, ಯಾರು ಆಗಿರಲಿ ಚಿಕ್ಕ ಚಿಕ್ಕ ಐಟಮನ್ನು ತೆಗೆದಿಡಿ. ದುಡ್ಡು ಉಳಿಸೋಕ್ಕಂತೂ ಆಗಲ್ಲ. ಈ ಥರ ಐಟಮ್ಗಳನ್ನೆಲ್ಲ ತೆಗೆದಿಡಿ, ತಗೊಳ್ಳಿ. ಆಗಿಲ್ಲ ಅಂದರೆ ಮಂತು ಒಂದು 200, 300, 500 ಈ ಥರ ತೆಗೆದಿಡಿ, ಸೈಡಲ್ಲಿ ತಗೊಳ್ಳಿ. ಓಕೆನಾ? ಹೇಳುವವರು ಬಾಯಿ ಮುಚ್ಚಿಸೋಕ್ಕಾಗಲ್ಲ, ನಾವೇ ಬಾಯಿ ಮುಚ್ಚಿಸ್ಕೊಂಡು ಇರಬೇಕು. ಯಾಕಂದರೆ ಈ ಕಿವಿಯಲ್ಲಿ ಕೇಳಬೇಕು, ಈ ಕಿವಿಯಲ್ಲಿ ಬಿಡಬೇಕು. ನಂದು ಅದೇ ಥರ, ನಾನು ಈ ಕಿವಿಯಲ್ಲಿ ಕೇಳ್ತೀನಿ, ಈ ಕಿವಿಯಲ್ಲಿ ಬಿಡ್ತೀನಿ. ಆದರೆ ಒಂದೊಂದು ಟೈಮು ಮನಸ್ಸಿಗೆ ಬೇಜಾರಾಗುವ ಮಾತನ್ನು ನನಗೆ ಕೇಳೋಕ್ಕಾಗಲ್ಲ, ನಿಜವಾಗ್ಲೂ ಕೇಳೋಕ್ಕಾಗಲ್ಲ. ಯಾಕಂದರೆ ನಾವು ತಪ್ಪು ಮಾಡೋದನ್ನು ತಪ್ಪು ಮಾಡಿದೆ ಅಂತ ಹೇಳಿದರೆ ಅದು ಬೇಜಾರಾಗುತ್ತೆ ಯಾರಿಗಾದರೂ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರು ಮಾತಾಡ್ತಾರೆ ಅಂತೇಳಿ ಕಿವಿ ಕೊಡಬೇಡಿ. ನಮ್ಮದು ಕೆಲಸವನ್ನು ನಾವು ಮಾಡ್ತಾ ಇರುವಷ್ಟು ದಿನ ಖುಷಿಯಾಗಿರುವ. ನಾನು ನಿಮಗೆ ಯಾವ ಶಾಪಿಗೆ ಹೋದೆ ಅಂತೇಳಿ ತೋರಿಸ್ತೀನಿ, ಬನ್ನಿ. ನಾನು ಬೆಳ್ತಂಗಡಿಯ ಪೃಥ್ವಿ ಜ್ಯುವೆಲ್ಲರ್ಸ್ಗೆ ಹೋದೆ ನೋಡಿ. ನಾನು ಅಲ್ಲಿಗೆ ಹೋಗೋದು, ವರ್ಷನೂ ಅಲ್ಲಿಗೆ ಹೋಗ್ತಾ ಇರ್ತೇನೆ. ಪೃಥ್ವಿ ಜ್ಯುವೆಲ್ಲರ್ಸ್ ಬೆಳ್ತಂಗಡಿ ಬ್ರಾಂಚಿಗೆ ಹೋಗ್ತಾ ಇದ್ದೇನೆ. ತುಂಬ ಕಡೆ ಅವ್ರದ್ದು ಬ್ರಾಂಚ್ ಇದೆ, ತುಂಬ ಕಡೆ ಅವ್ರದ್ದು ಇದೆ ಪೃಥ್ವಿ ಜ್ಯುವೆಲ್ಲರ್ಸ್ ಅಂತೇಳಿ. ನಾನು ಅಲ್ಲಿಗೆ ಹೋಗ್ತಾ ಇರ್ತೀನಿ. ಅಲ್ಲಿಗೆ ಮಂತ್ಲಿ 500 ರೂಪಾಯಿ ಆಗಲಿ 1000 ರೂಪಾಯಿ ಆಗಲಿ ಸ್ಕೀಮ್ ಇದೆ ನನಗೆ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ. इथे पण पलाव डिझाईन बरचिंत तोजिನ ಮಾತ್ರ ಹಟ್ ಬಲ್ಲ ತೋಜಿನದ
ಬೆಲ್ಲ Formulanya saja kali dulu. Ada. Nanti berapa cana?